ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವ್ಯಾರ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ನಾನೊಂದು ಮ್ಯಾಜಿಕಲ್ DIYನ ತೋರಿಸೋದಕ್ಕೆ ಬಂದಿದ್ದೀನಿ. ಓಕೆನಾ, ಪಿಗ್ಮೆಂಟೇಷನ್ ಇದ್ದರೆ, ಆ್ಯಕ್ನೀಸ್ ಹೋಗಿ ಆ್ಯಕ್ನೀಸ್ದು ಸ್ಪಾಟ್ಸ್ ಇದ್ದರೆ, ಇಲ್ಲ ಯಾವುದೇ ರೀತಿ ಆ್ಯಕ್ಟಿವ್ ಆ್ಯಕ್ನೀಸ್ ಇದ್ರೂ, ನಿಮ್ಮ ಫೇಸ್ ಮೇಲೆ ಅಲ್ಲಲ್ಲಿ ಡಾರ್ಕ್ ಪ್ಯಾಚಸ್ ಇದ್ರೂ ಬೆಸ್ಟ್ ಸೊಲ್ಯೂಷನ್ ಅವ್ರಿಗೆಲ್ಲನೂ ಇದು. ಓಕೆ, ಇದೇನು ಅಂತಂದರೆ, ನೀವು ನೈಟ್ ಪೂರ್ತಿ ಆಲ್ಮೋಸ್ಟ್ 3 ಸ್ಪೂನ್ಸ್ ಆಫ್ 3 to 4 ಟೇಬಲ್ ಸ್ಪೂನ್ಸ್ ಆಫ್ ರೈಸ್, ಅಂದರೆ ಒಂದು ಫುಲ್ ಸ್ಪೂನ್. ಓಕೆನಾ, 3-4 ಸ್ಪೂನ್ಸ್ ಆಫ್ ರೈಸ್ನ ಒಂದು ಕಪ್ಪಲ್ಲಿ ನೈಟ್ ಪೂರ್ತಿ ಆ ರೈಸ್ನ ಚೆನ್ನಾಗಿ ತೊಳೆದುಬಿಟ್ಟು ನೆನೆ ಹಾಕ್ಬಿಡಿ. ಓಕೆನಾ, ನೆನೆ ಹಾಕ್ಬಿಟ್ಟು ಎಲ್ಲ ಮುಚ್ಚಿಟ್ಟಿರಿ ನೀಟಾಗಿ, ಏನೋ ಧೂಳುಗೀಳು ಹೋಗದೆ ಇರೋ ರೀತಿ. ನೆಕ್ಸ್ಟ್ ಡೇ ಆ ವಾಟರು, ಆ ರೈಸು ಪ್ರತಿಯೊಂದೂ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಬಬೇಕು. ಇದೇನು ತೀರಾ ಪೇಸ್ಟ್ ಆಗೋದಿಲ್ಲ. ಓಕೆ, ಆ ರೈಸು ಹಸಿನೇ ಇರೋದ್ರಿಂದ ಪೇಸ್ಟ್ ಆಗೋದಿಲ್ಲ. ಅದು ನೀಟಾಗಿ ನೈಸಾಗಿ ಒಂದು ಸ್ಮೂತ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಓಕೆ, ತೀರಾ ಒಗರೊಗರಾಗಲ್ಲದೆ, ಪೇಸ್ಟು ಅಲ್ಲದೆ ಒಂದು ಸ್ಮೂತ್ ಕನ್ಸಿಸ್ಟೆನ್ಸಿ, ಒಂದು ಜ್ಯೂಸ್ ಫಾರ್ಮಿಗೆ ಬರುತ್ತದು. ಓಕೆನಾ, ನೋಡಿ ಇಲ್ಲಿ ನಾನು ವೀಡಿಯೋನಲ್ಲಿ ತೋರಿಸ್ತಿದ್ದೀನಿ. ಸೊ ಅದು ಜ್ಯೂಸ್ ಫಾರ್ಮಿಗೆ ಬರೋವರೆಗೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಓಕೆ, ಈ ಥರ ವೈಟ್ ಸ್ಟಾರ್ಚ್ ಥರ ನಿಮಗೆ ಕಾಣಿಸುತ್ತೆ, ಜ್ಯೂಸ್ ಥರ ಕಾಣಿಸುತ್ತೆ. ಓಕೆನಾ, ಇದನ್ನು ರೈಸ್ ನಮಗೆ ಬೇಡ. ಈ ರೈಸ್ ಅಲ್ಲದೆ ಆ ವಾಟರನ್ನು ಮಾತ್ರ ನೀವು ಒಂದು ಬಾಟ್ಲಲ್ಲಿ ನೀಟಾಗಿ ಸ್ಟ್ರೈನ್ ಮಾಡಿ ಎತ್ತಿಟ್ಕೊಳ್ಳಿ. ಇದು ನಿಮ್ಮ ಫೇಸಿಗೆ ಎಷ್ಟು ಮ್ಯಾಜಿಕ್ ಮಾಡುತ್ತೆ ಅಂದರೆ, ನೀವು ಒಂದು 10 days ಕಂಟಿನ್ಯೂಸಾಗಿ ಯೂಸ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಒಂದು ಬಾಟಲ್ ಜಾರ್ನಲ್ಲಿ ಇದನ್ನು ನೀಟಾಗಿ ಎತ್ತಿಟ್ಕೋಬೇಕು. ಓಕೆ, ಡ್ರೈ ಸ್ಕಿನ್ ಇರೋರು 100% ಗ್ಲಿಸರಿನ್ ಹಾಕಿ ಒಂದು ಕಪ್, ಅದೇ ಒಂದು ಅರ್ಧ ಸ್ಪೂನಷ್ಟು ಗ್ಲಿಸರಿನ್ ಹಾಕಿ. ಓಕೆನಾ, ಸೊ ಈ ಬಾಟ್ಲಲ್ಲಿ ಈ ರೈಸ್ ವಾಟರು, ಆ ಗ್ಲಿಸರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇದನ್ನು ನೀವು ಸ್ಟೋರ್ ಮಾಡೋದು ಹೇಗೆ ಅಂದರೆ, ಫ್ರಿಡ್ಜಲ್ಲಿ ಎತ್ತಿಡಬೇಕು. ಎಲ್ಲೋ ಆಚೆ ಕಡೆ ಇಡಬೇಡಿ, ಇಲ್ಲಾಂದರೆ ಒಂದು 3-4 days ಆದಮೇಲೆ ಸ್ಮೆಲ್ ಬರುತ್ತೆ. ಸೊ ಇದನ್ನು ನೀಟಾಗಿ ಫ್ರಿಡ್ಜಲ್ಲಿ ಎತ್ತಿಡಿ. ನೋಡಿ, ನಾನು ತೋರಿಸ್ತಿದ್ದೀನಿ. ಫ್ರಿಡ್ಜಲ್ಲಿ ರೆಫ್ರಿಜಿರೇಟರಲ್ಲಿ ಇಡಬೇಡಿ. ಓಕೆ, ರೆಫ್ರಿಜಿರೇಟರಲ್ಲಿ ಇಟ್ಟು ಅದು ಐಸ್ ಕ್ಯೂಬ್ ಆಗಬೇಕಾದ ಅವಶ್ಯಕತೆ ಇಲ್ಲ, ಜಸ್ಟ್ ಫ್ರಿಡ್ಜಲ್ಲಿ ಎತ್ತಿಟ್ಟಿರಿ. ಪ್ರತಿ ಸಲ ಫ್ರಿಡ್ಜಿಂದ ತೆಗೆದಾಗ ಮೇಲ್ಗಡೆ ವಾಟರು, ಕೆಳಗಡೆ ಸ್ಟಾರ್ಚು ಬೇರೆ ಆಗಿರೋ ರೀತಿ ಕಾಣಿಸುತ್ತೆ. ಸೊ ನೀವು ಪ್ರತಿ ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ. ಓಕೆನಾ, ಸ್ಟಾರ್ಚ್ ಬೇರೆ ಆಗುತ್ತೆ, ವಾಟರ್ ಬೇರೆ ಆಗುತ್ತೆ. ಸೊ ಅಪ್ಲೈ ಮಾಡಬೇಕಾದ್ರೆ ಈ ಥರ ಚೆನ್ನಾಗಿ ಅದನ್ನು ಒಂದ್ಸಲ ಮಿಕ್ಸ್ ಮಾಡಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ರೈಸ್ ವಾಟರಿಂದ ನಮ್ಮ ಪಿಗ್ಮೆಂಟೇಷನ್ನು, ಡಾರ್ಕ್ ಸ್ಪಾಟ್ಸು, ಆ್ಯಕ್ಟಿವ್ ಆ್ಯಕ್ನೀಸು ಎಲ್ಲನೂ ಕಡಿಮೆ ಆಗುತ್ತೆ. ಓಕೆ, ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಕೊರಿಯನ್ಸ್ ಯೂಸ್ ಮಾಡೋ ಆ್ಯಂಟಿ ಏಜಿಂಗ್ ಪ್ರಾಡಕ್ಟ್ಸಲ್ಲಿ ರೈಸ್ ಅನ್ನೋದು ಫಸ್ಟ್ ಇಂಗ್ರೀಡಿಯೆಂಟ್. ಓಕೆ, ರೈಸ್ ಅನ್ನೋದು ಫಸ್ಟ್ ಇಂಗ್ರೀಡಿಯೆಂಟ್. ರೈಸ್ ಟೋನರ್ಸು ಮಾರ್ಕೆಟಲ್ಲಿ ಥೌಸಂಡ್ಸ್ ಆಫ್ ರುಪೀಸಿಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ನಾವು ಯಾಕೆ ಮನೆಯಲ್ಲೇ ಇದನ್ನ ಯೂಸ್ ಮಾಡ್ಕೊಳ್ಬಾರ್ದು? ನಾನಂತೂ ಆಲ್ಮೋಸ್ಟ್ 6-7 ಮಂತ್ಸಿಂದ ಯೂಸ್ ಮಾಡ್ತಾನೇ ಇದ್ದೀನಿ. ರೈಸ್ ಅನ್ನೋದು ನನ್ನ ಒಂದು ಸ್ಕಿನ್ ಕೇರಲ್ಲಿ ಒಂದು ರುಟೀನ್ ಆಗಿಬಿಟ್ಟಿದೆ ಅದು. ಓಕೆನಾ, ಸೊ ಈ ಥರ ಪ್ರತಿ ಸಲ ನೀವು ಫ್ರಿಡ್ಜಿಂದ ತೆಗೆದು ಎವ್ರಿ ಮಾರ್ನಿಂಗು ನೀವು ಟೋನರ್ನ, ನಾರ್ಮಲಿ ನೀವು ಸ್ಕಿನ್ ಕೇರ್ ಮಾಡೋಕ್ಕಿಂತ ಮುಂಚೆ ಟೋನರ್ ಯಾವ ಥರ ಯೂಸ್ ಮಾಡ್ತೀರೋ ಮಾರ್ನಿಂಗ್ ಟೈಮ್ಸು ಮತ್ತು ನೈಟ್ ಟೈಮ್ಸು ಸಹ ಯೂಸ್ ಮಾಡಿ. ಟ್ರಸ್ಟ್ ಮೀ, 10 days ಆದಮೇಲೆ ನಿಮ್ಮ ಸ್ಕಿನ್ ಎಷ್ಟು ಚೇಂಜ್ ಆಗಿರುತ್ತೆ ಗೊತ್ತಾ? ಆ್ಯಂಟಿ ಏಜಿಂಗ್ ಥರ ವರ್ಕ್ ಆಗುತ್ತೆ. ಹಾಗೆ ಸ್ಪಾಟ್ಸ್ ಕ್ಲಿಯರ್ ಆಗುತ್ತೆ, ಪಿಗ್ಮೆಂಟೇಷನ್ ಆಗಿದ್ರೆ ಕ್ಲಿಯರ್ ಆಗುತ್ತೆ, ನಿಮಗೊಂದು ಸೂತಿಂಗ್ ಎಫೆಕ್ಟ್ನ ಕೊಡುತ್ತೆ. ಯಾವುದೇ ರೀತಿ ಡಾರ್ಕ್ ಪ್ಯಾಚಸ್ ಇದ್ರೂ ಕಡಿಮೆ ಆಗುತ್ತೆ. ಇದನ್ನು ಟೋನರ್ ಥರನೇ ಅಲ್ಲದೆ ಕಾಟನ್ ಪ್ಯಾಡಲ್ಲಿ ಡಿಪ್ ಮಾಡಿ, ನಿಮಗೆ ಡಾರ್ಕ್ ಸರ್ಕಲ್ಸ್ ಇತ್ತು ಅಂದ್ಕೊಳ್ಳಿ, ಕಣ್ಣು ಸುತ್ತಲೂ ಇಟ್ಕೊಳ್ಬೋದು. ಹಾಗೆ ನಿಮ್ಮ ಒಂದು ಸ್ಪಾಟ್ ಟ್ರೀಟ್ಮೆಂಟ್ ಥರನೂ ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಟೋನರು. ಸೊ ನನಗೂ ಸಹ ತುಂಬ ಆ್ಯಕ್ನೀಸ್ ಇತ್ತು, ಆ್ಯಕ್ನೀಸ್ ಕಡಿಮೆ ಆಗಿ ಇವಾಗ ನನ್ನ ಸ್ಕಿನ್ ಸಹ ಬ್ರೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ್ಯಂಟಿ ಏಜಿಂಗ್ ಥರ ಯೂಸ್ ಆಗುತ್ತೆ. ಹಾಗೆ ವ್ರಿಂಕಲ್ಸ್ ಆಗಿರ್ಬೋದು, ಫೈನ್ ಲೈನ್ಸ್ ಆಗಿರ್ಬೋದು ತುಂಬಾ ಕಡಿಮೆ. ಇದು ನೋಡಿ, ಯಾವುದೇ ರೀತಿ ಫಿಲ್ಟರ್ ಇಲ್ಲದೆ ಇರುವಂಥ ನನ್ನ ಸ್ಕಿನ್ ಇದು. ಯಾವ ವಿಡಿಯೋನಲ್ಲೂ ನಾನು ಫಿಲ್ಟರ್ಸ್ನ ಯೂಸ್ ಮಾಡಿಲ್ಲ. ಸ್ಪಾಟ್ಸ್ ಇದ್ರೂ ನನ್ನ ಸ್ಕಿನ್ ಬ್ರೈಟ್ ಆಗಿದೆ. ಓಕೆ, ನಿಮಗೆ ಡೈರೆಕ್ಟ್ ಸನ್ಲೈಟಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಸ್ಪಾಟ್ಸ್ ಇದ್ರೂ ಸ್ಕಿನ್ನು ಬ್ರೈಟ್ ಆಗಿದೆ. ಸೊ ನೋಡಿ, ಟ್ರೈ ಮಾಡಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋಲಿ